ಒಂದ್ ಕಡೆ ಎಸ್.ಆರ್. ವಿಶ್ವನಾಥ್ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಡಾಕ್ಟರ್ ಕೆ ಸುಧಾಕರ್ ಅವರ ನಿನ್ನೆಯ ಹೇಳಿಕೆಗೆ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ವಿಶ್ವನಾಥ್ ಮಾತು ಕೇಳ್ತಾ ಇದ್ದ ಹಾಗೆ ಕೆರಳಿ ಕೆಂಡವಾಗಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಟಿಕೆಟ್ಗಾಗಿ ತೀರ್ಥಯಾತ್ರೆ ಮಾಡಿಸುವ ಅಗತ್ಯ ನನಗಿಲ್ಲ, ಬಿರಿಯಾನಿ ಹಂಚಿ ಗೆಲ್ಲಬೇಕಾದ ಅನಿವಾರ್ಯತೆ ನನಗಿಲ್ಲ ಅಂತ ಹೇಳಿ ಎಸ್.ಆರ್. ವಿಶ್ವನಾಥ್ಗೆ ಡಾಕ್ಟರ್ ಕೆ ಸುಧಾಕರ್ ಕೌಂಟರ್ ನೀಡಿದ್ದಾರೆ. ನಾನು ಎಂಪಿ ಟಿಕೆಟ್ಗಾಗಿ ಲಾಬಿ ಮಾಡಲ್ಲ ಅಂತ ಹೇಳಿದ್ದಾರೆ. ಪಾಪ ಅವರು ರಾಜಕಾರಣದಲ್ಲಿದ್ದಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹಿಂಬಾಲಕರು ಭಾಳ ಒತ್ತಾಯ ಮಾಡಿದಾಗ ಏನು ಹೇಳ್ತಾರೆ ಅವರು ಕೂಡ, ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿಲ್ವ? ಎಲ್ಲೂ ಕೂಡ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ಸಿಂದ ಬಂದಂಥವ್ರು ಆದಮೇಲೆ ಬಂದ ಮೇಲೇ ಅವರು ಕೂಡ ಬಿ ಡಿ ಎ ಚೇರ್ಮನ್ ಆಗಿದ್ದು. ಇಲ್ಲ ಅಂದರೆ ಪಾಪ ಅವರು ಹಂಗೆ ಖಾಲಿಯಾಗಿರೋರು. ಇರಲಿ ಬಿಡಿ, ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವುದೂ ತಪ್ಪಾಗಿ ಹೇಳೋವಂಥ ಅವಶ್ಯಕತೆಯೂ ಇಲ್ಲ ನನಗೆ. ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ. ಎಲ್ಲ ಹಿತೈಷಿಗಳು 4.5 ವರ್ಷ ತಾವು ಬಿ ಜೆ ಪಿಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ. ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ನೀವು ಯಾರನ್ನೋ ಮುಖ್ಯಮಂತ್ರಿ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ. ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾಗಲಿ MTB ನಾಗರಾಜರವರಾಗಲಿ, ನೋಡಿ MTB ನಾಗರಾಜರು 2 ಚುನಾವಣೆ ಸೋತರು, ಅವರು ಕೂಡ ಒಬ್ಬ ಮಂತ್ರಿ ಇದ್ದರು. ಹಾಗಾಗಿ ಅನೇಕ ವಿಷಯಗಳಿದೆ, ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾವು ಭಾಳ ಪೂರಕವಾಗಿದ್ದೀವಿ. ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ, ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ, ಕೊಡಲಿ. ನಾನೇ ಮುಂದಾಳತ್ವ ತಗೊಂಡು 2-3 ತಾಲೂಕಲ್ಲಿ ಓಡಾಡ್ತೀನಿ. ನಮ್ಗೆ ಆ ಥರ ಏನಿಲ್ಲ. ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಚುನಾವಣೆಗೆ ಇನ್ನೂ ಸಮಯ ಇದೆ, ಬಟ್ ಶೀಘ್ರದಲ್ಲೇ ಇರುವಂತದ್ದಂತೂ ನಿಜ. ಆ ಸಂದರ್ಭದಲ್ಲೇ ಈ ರೀತಿಯಾದಂತಹ ಜಟಾಪಟಿ, ಅದು ಕೂಡ ಸ್ವಪಕ್ಷದ ನಾಯಕರ ಮಧ್ಯೆನೆ ಟಿಕೆಟ್ ಫೈನಲ್ ಮಾಡುವಂತದ್ದು ಹೈಕಮಾಂಡ್. ಅದರ ಮಧ್ಯೆನೇ ಈ ಬಹಿರಂಗ ವಾಕ್ಸಮರ, ಬಹಿರಂಗ ಲಾಬಿ ಯಾವ ಕಾರಣಕ್ಕೆ ಅಂತ ಹೇಳಿ. ನೇರವಾಗಿ ವಿದ್ಯಾಶ್ರೀ, 2024ರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ಒಂದು ಕಡೆ ಚಿಕ್ಕಬಳ್ಳಾಪುರ ಆದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯ ಒಂದು ಪೈಪೋಟಿ ಮುಂಬರುವಂತಹ ದಿನದಲ್ಲಿ ಅಥವಾ ಸದ್ಯದಲ್ಲೇ ಶೀಘ್ರದಲ್ಲೇ ಶುರುವಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡೋಣ. ಈಗಾಗಲೇ ಮಾಜಿ ಸಚಿವ ಬಿಜೆಪಿಯ ಮುಖಂಡ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾನೀಗಾಗಲೇ ಜೆಡಿಎಸ್ ವರಿಷ್ಠ HD ದೇವೇಗೌಡರು, ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದೀನಿ. ಅವ್ರು ನನಗೆ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಏನು ಆಪರೇಷನ್ ಕಮಲದ ಮೂಲಕ ಪಕ್ಷಕ್ಕೆ ಬಂದೆ ಅನ್ನೋ ಒಂದು ವಾದ ಇದ್ರೂ ಕೂಡ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾನೇ ಅಭ್ಯರ್ಥಿ ಆಗ್ತೀನಿ, ಅವ್ರ ಕಡೆಯಿಂದ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರುವಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಆಬ್ವಿಯಸ್ಲಿ JDSನ ಮತಗಳು ಇಲ್ಲಿ ನಿರ್ಣಾಯಕ ಆಗಿರುತ್ತೆ, ಸ್ವಲ್ಪ ಹೆಚ್ಚೇ ಇರುತ್ತೆ. ಹೀಗಾಗಿ ಅವರು JDS ನಾಯಕರ ಮಾತನ್ನ ಕೇಳಿ ಈಗ ಈ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅನ್ನೋದು ಎಸ್.ಆರ್. ವಿಶ್ವನಾಥ್ ಅವರ ಮಾತು. ಹೇಳಿ ಕೇಳಿ ಮೂಲ ಬಿಜೆಪಿಗರು ಎಸ್.ಆರ್. ವಿಶ್ವನಾಥ್ 4ನೇ ಬಾರಿ ಶಾಸಕರಾಗಿದ್ದಾರೆ. ಅವ್ರ ಮಗ ಅಲೋಕ್ ವಿಶ್ವನಾಥ್ ಅವರು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಳೆದ 2 ತಿಂಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಎಸ್.ಆರ್. ವಿಶ್ವನಾಥ್ ಅವರ ಮಾತೇನು ನೋಡಿ. ಡಾಕ್ಟರ್ ಕೆ ಸುಧಾಕರ್ ಅವರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಳ್ಳಿ, ನಮ್ದೇನು ಅದಕ್ಕೆ ವಿರೋಧ ಇಲ್ಲ, ಆದ್ರೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದು ಬೇಡ. ಅವರು ಕಾಂಗ್ರೆಸ್ನಲ್ಲಿ ಇದ್ದವರು ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿ ಅವ್ರಿಗೆ ಮಂತ್ರಿ ಸ್ಥಾನವನ್ನ ಕೂಡ ಕೊಟ್ಟಿದೆ. ಎಲ್ಲಾ ತ್ಯಾಗವನ್ನ ಮೂಲ ಬಿಜೆಪಿಗರು ಬಂದಂತ ಜನರಿಗೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಕಾಂಕ್ಷಿ ಅಂತ ಹೇಳ್ಬೇಕೆ ಹೊರತು ಅಭ್ಯರ್ಥಿ ಅಂತ ಹೇಳಬಾರದು ಅನ್ನೋ ಮಾತನ್ನ ಎಸ್.ಆರ್. ವಿಶ್ವನಾಥ್ ಹೇಳ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.